ಮಂತ್ರಾಲಯದಿಂದ ಬಂದು ನೆಕ್ಸ್ಟ್ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಇನ್ನು ಪೂಜೆ ಮಾಡಿ ನಾನು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅಡುಗೆಗೆ ಡೈರೆಕ್ಟಾಗಿ ತಿಂಡಿ ಇಲ್ಲದೆ ಅಡುಗೆ ಮಾಡಿಕ್ತಾ ಇದೀವಿ. ಮನೇಲಿ ಇವಾಗ ಏನಾಗಿದೆ ಅಂದರೆ ಹೊರಗಡೆ ಯಾವುದೇ ಥರ ಗಂಟೆ ಸೌಂಡ್ ಕೇಳಿದ್ರು ಕೂಡ ಐಸ್ ಕ್ರೀಮ್ ಅಂಗಡಿ ಬಂತು ಬಾ ಅಂತ ಹೇಳಿ ಮಿಂಚು ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಲಾಗಲ್ಲಿ ನಮ್ಮ ಮಿಂಚು ಮಾತಾಡೋದು, ತಲೆ ತಿನ್ನೋದು, ಅವಳು ಕಿತಾಪತಿ ಹೆಂಗೆ ಮಾಡ್ತಾಳೆ, ಎಷ್ಟು ತರಲೆ ಇದ್ದಾಳೆ ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ, ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ಇನ್ನು ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾರು ಆಯಿತು, ಮೆಂತೆ ಹಾಕಿ ಚಪಾತಿ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಚುಟ್ಟಿಗೆ ಅಮ್ಮ ಬಂದಿರೋದ್ರಿಂದ ನಮ್ಮ ಮನೇಲಿ ಹಂಚಿಡಂಗಿಲ್ಲ ಅಂತಂದಿದ್ದಕ್ಕೆ ಅಮ್ಮನ ಮನೇಲಿ ಹೋಗಿ ಬೇಯಿಸ್ಕೊಂಡ್ಬಂದು, ಇನ್ನು ಅತ್ತೆ ಕೂಡ ಬಂದಿದ್ರು ಚುಟ್ಟಿಗೆ ಫುಲ್ ಹುಷಾರಿಲ್ದಂಗೆ ಆಗಿದೆ ಅಂತ ಹೇಳಿದ್ದಕ್ಕೆ. ಸೊ ಏನಾಗಿದೆ ಅಂತಂದರೆ ಅಮ್ಮ ಬಂದಿದೆ ಫ್ರೆಂಡ್ಸ್. ಅವನಿಗೆ ನಮಗೆ ಊರಲ್ಲಿದ್ದಾಗಲೇ ಒಂದು ಸ್ವಲ್ಪ ಕಾಣಿಸ್ಕೊಂಡಿತ್ತು. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಹೋದ ತಕ್ಷಣ ಎಣ್ಣೆ ನೀರು ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡು ಇವತ್ತು ಎಣ್ಣೆ ನೀರು ಹಾಕಿ ಸ್ಕೂಲಿಗೆ ಕಳಿಸಿದ್ವಿ, ಎಕ್ಸಾಮ್ ಇದೆ ಅಂತ ಹೇಳಿ. ಎಕ್ಸಾಮ್ ಮುಗಿಸಿ ಬರೋವರೆಗೂ ಚೆನ್ನಾಗೇ ಇದ್ದ. ಎಣ್ಣೆ ನೀರು ಹಾಕಿದ್ಮೇಲೆ ಹೊರಗಡೆ ಬರುತ್ತೆ ಅಮ್ಮ ಅಂತ ಹೇಳ್ತಾರಲ್ಲ, ಸೊ ಹಂಗೆ ಈವ್ನಿಂಗ್ ಆಗ್ತಾ ಇದ್ದಂಗ್ಲೆಲ್ಲ ಅವನಿಗೆ ಆಲ್ರೆಡಿ ತುಂಬ ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಸಖತ್ ಸುಸ್ತಾಗ್ಬಿಟ್ಟ. ಅವನು ಒದ್ದಾಡಿದ್ದು ನನ್ನ ಕಣ್ಣಾರೆ ನೋಡೋದಕ್ಕಾಗಲಿಲ್ಲ, ಅಷ್ಟು ಸಫರ್ ಆಗಿಬಿಟ್ಟ ಈ ಸರಿ. ಏನು ಎಂತ ಕತೆ ಎಲ್ಲ ನನ್ನ ಫುಲ್ ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಚೆಕ್ ಮಾಡಿದೆ ಅಂದರೆ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು, ಬಾಯ್.